ಯಾರ್ಯಾರು ಕನ್ನಡ ಮುಕ್ತ ವಿಶ್ವವಿದ್ಯಾನಿಲಯ ಅಂದರೆ ಓಪನ್ ಯೂನಿವರ್ಸಿಟಿಲಿ MCOMಗೆ ಅಡ್ಮಿಷನ್ ಆಗಿದ್ದೀರಾ, ಪ್ರಥಮ ಸೆಮಿಸ್ಟರ್ನ ಪ್ರಶ್ನೆ ಪತ್ರಿಕೆನ ನೀವು ನೋಡ್ಬೋದು. ಇದು ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಎನ್ವೈರನ್ಮೆಂಟ್ ಪತ್ರಿಕೆ. 3 ಸೆಕ್ಷನ್ಗಳಿರುತ್ತೆ, ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಅಂತ. ಇದರಲ್ಲಿ ಕ್ವಶನ್ಗಳನ್ನ ನೋಡೋದಾದರೆ, ಮೊದಲನೇದರಲ್ಲಿ 5 ಅಂಕದ ಪ್ರಶ್ನೆಗಳಿರುತ್ತೆ 6, ಅದರಲ್ಲಿ ನೀವು 4ಕ್ಕೆ ಉತ್ತರನ ಬರೀಬೇಕು. ಅದಾದಮೇಲೆ 10 ಅಂಕದ ಪ್ರಶ್ನೆಗಳು 5 ಇರುತ್ತೆ, ಅದರಲ್ಲಿ ತಾವು 3 ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕಾಗುತ್ತೆ. ಅದಾದಮೇಲೆ ಸೆಕ್ಷನ್ ಸಿ ಯಲ್ಲಿ 15 ಮಾರ್ಕ್ಸ್ನ 4 ಪ್ರಶ್ನೆಗಳಿರುತ್ತೆ, ಅದರಲ್ಲಿ ಯಾವುದಕ್ಕಾದರೂ 2ಕ್ಕೆ ನೀವು ಉತ್ತರಗಳನ್ನ ಬರೀಬೇಕಾಗುತ್ತೆ. ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ಬಿಸ್ನೆಸ್ ಪಾಲಿಸಿ ಆ್ಯಂಡ್ ಎನ್ವೈರನ್ಮೆಂಟ್. ಅದಾದಮೇಲೆ ಮುಂದಿನ ಪತ್ರಿಕೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ. ಇದರಲ್ಲೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ನೀವು ಕ್ವಶನ್ಗಳನ್ನ ನೋಡ್ಕೊಬೋದು. 3 ಗಂಟೆ ಟೈಮ್ ಇರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಅದಾದಮೇಲೆ ಸೆಕ್ಷನ್ ಸಿ. ಇದಾದ್ಮೇಲೆ 3ನೇ ಪತ್ರಿಕೆ ಕನ್ಸ್ಯೂಮರ್ ಬಿಹೇವಿಯರ್ ಅಂತ. ಕನ್ಸ್ಯೂಮರ್ ಬಿಹೇವಿಯರ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತ. ಇದು ಸಾಫ್ಟ್ ಕೋರ್ ಪತ್ರಿಕೆ ಆಗಿರುತ್ತೆ, ಸರಿನಾ? ಇದು ಕೂಡ 80 ಮಾರ್ಕ್ಸ್ ಇರುತ್ತೆ, ಆಯ್ತಾ? ಇದು ಸೆಕ್ಷನ್ ಎ. ಸೆಕ್ಷನ್ ಬಿ ಮತ್ತು ಸಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸೇಮ್, ಏನು 5 ಅಂಕ, 10 ಅಂಕ ಮತ್ತು 15 ಅಂಕಗಳು ಇರುತ್ತೆ. ಅದಾದಮೇಲೆ ಮುಂದಿನ ಪತ್ರಿಕೆ ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಹೇವಿಯರ್ ಪ್ರೋಸೆಸ್ ಅಂತ. ಇದ್ರ ಪ್ರಶ್ನೆ ಪತ್ರಿಕೆನೂ ಕೂಡ ನೀವು ನೋಡ್ಬೋದು. ಇನ್ನು ಮುಂದಿನ ಪತ್ರಿಕೆ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ. ಅದರ ಪ್ರಶ್ನೆ ಪತ್ರಿಕೆ ಇದು. MCOM ಅಲ್ಲಿ ಒಟ್ಟು 3 ಮುಖ್ಯ ಪತ್ರಿಕೆಗಳಿರುತ್ತೆ. ಅದಾದಮೇಲೆ 2 ಸಾಫ್ಟ್ ಕೋರ್ ಇರುತ್ತೆ. ನಾನು ತಗೊಂಡಿರುವಂಥ 5 ಪತ್ರಿಕೆಗಳನ್ನ ತೋರಿಸಿದ್ದೀನಿ. ಇದು ನಮ್ಮ ಸ್ನೇಹಿತರ ಬಳಿ ಇಸ್ಕೊಂಡ್ಬಂದಿದ್ದು. ಇದು ಅವರು ಬೇರೆ ಸಾಫ್ಟ್ ಕೋರ್ ತೊಗೊಂಡಿದ್ದು. ಸಾಫ್ಟ್ ಕೋರಲ್ಲಿ ಸುಮಾರು ಸಬ್ಜೆಕ್ಟ್ಗಳಿರುತ್ತೆ, ನಿಮ್ಗೆ ಇಷ್ಟ ಬಂದಿದ್ದು ತಗೋಬೋದು. ಅವರು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಪೇಪರ್ನ ಸಾಫ್ಟ್ ಕೋರ್ ಆಗಿ ತಗೊಂಡಿದ್ದಾರೆ. ಇದು ಪ್ರಾಬ್ಲಮ್ ಸಬ್ಜೆಕ್ಟ್ ಆಗಿರುತ್ತೆ. ನಾನು ತಗೊಂಡಿರೋದು ಥಿಯರಿ ಸಬ್ಜೆಕ್ಟ್, ಆದ್ರಿಂದ ಪ್ರಾಬ್ಲಮ್ ಅಲ್ಲಿ ಚೆನ್ನಾಗಿರೋರು ಈ ಸಬ್ಜೆಕ್ಟ್ನ ತಗೋಬಹುದು. ಇದು ಒಳ್ಳೆ ಪೇಪರ್, ಆಯ್ತಾ? ಕ್ವಶನ್ ಪೇಪರ್ನ ನೋಡ್ಬೋದು, ಸೇಮ್ ಕ್ವಶನ್ಗಳಿರುತ್ತೆ. ಐದು ಮಾರ್ಕ್ಸ್ ಪ್ರಶ್ನೆ ಮತ್ತೆ 10 ಮಾರ್ಕ್ಸ್ ಪ್ರಶ್ನೆ ಮತ್ತೆ 15 ಮಾರ್ಕ್ಸ್ ಪ್ರಶ್ನೆ ಸೇಮ್ ಅದೇ ರೀತಿ ಪ್ಯಾಟ್ರನ್ ಅಲ್ಲಿ ಇರುತ್ತೆ. ಇನ್ನು ಅದಾದಮೇಲೆ ಓಪನ್ ಎಲೆಕ್ಟಿವ್ ಅಂತ. ಇದು ಜಗತ್ತಿನ ಪ್ರಾಚೀನ ನಾಗರಿಕತೆಗಳು, ಹಿಸ್ಟ್ರಿ ತಗೊಂಡಿದ್ದಾರೆ. ಸುಮಾರು ಸಬ್ಜೆಕ್ಟ್ ಇರುತ್ತೆ, ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತ. ನಿಮ್ಗೆ ಇಷ್ಟ ಬಂದಿದ್ದು, ನಿಮ್ಗೆ ಯಾವ್ದು ಇಷ್ಟ ಓದಬೇಕು ಅನ್ಸುತ್ತೋ ಅದನ್ನು ತಗೊಬೋದು. ನಾನು ಹಿಸ್ಟ್ರಿ ತಗೊಂಡಿದ್ದೆ. ಅದರಲ್ಲಿ ಪ್ರಥಮ ಸೆಮಿಸ್ಟ್ರಲ್ಲಿ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಿತ್ತು. ಇದು 40 ಮಾರ್ಕ್ಸ್ಗೆ ಇರುತ್ತೆ ಪೇಪರ್. ಇದರಲ್ಲಿ 5 ಪ್ರಶ್ನೆಗಳಿಗೆ ವಿವರಿಸಬೇಕು. 8 ಪ್ರಶ್ನೆ ಕೊಟ್ಟಿರ್ತಾರೆ, ಅದರಲ್ಲಿ 5 ಪ್ರಶ್ನೆಗಳಿಗೆ ವಿವರಣೆ ಕೊಡಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ 5 ಅಂಕಗಳಿರುತ್ತೆ. ಒಟ್ಟು 5 ಅಂಕ ಅಲ್ಲ, 5 ಪ್ರಶ್ನೆಗೆ ಆನ್ಸರ್ ಮಾಡಬೇಕು. 8 ಪ್ರಶ್ನೆಗಳಿರುತ್ತೆ. ಒಟ್ಟು 8 ಪ್ರಶ್ನೆಯಲ್ಲಿ 5 ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕು ನೀವು. ಒಂದೊಂದಕ್ಕೆ 8 ಅಂಕ, ಒಟ್ಟು 40 ಅಂಕ. ಇದು ಓಪನ್ ಎಲೆಕ್ಟಿವ್. ನೀವು ಇಷ್ಟ ಬಂದಿದ್ದ ಸಬ್ಜೆಕ್ಟ್ನ ತಗೋಬೋದು, ಆಯ್ತಾ? ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ PDF ಅಲ್ಲಿ ಹಾಕಿರ್ತೀನಿ, ಬೇಕಾದವರು ಡೌನ್ಲೋಡ್ ಮಾಡ್ಕೊಳ್ಳಿ, ಉಪಯುಕ್ತವಾಗಿರುತ್ತೆ. ಧನ್ಯವಾದಗಳು.